ಇನ್ನು ಕೊಲೆ ಕೇಸ್ನಲ್ಲಿ PSI ವಿನಯ್ ಹೆಸರು ಥಳಕ್ ಹಾಕೊಂಡಿದೆ ನೋಡಿ, ಗಮನಿಸಬೇಕಿಲ್ಲಿ. PSI ವಿನಯ್ ಪ್ರದೋಷ್ ಜೊತೆಗೆ ನಿರಂತರವಾದ ಸಂಪರ್ಕದಲ್ಲಿದ್ದ ವಿನಯ್. ಆ ಚಾಟಿಂಗ್ ಕೂಡ ಲಭ್ಯ ಆಗಿದೆ ನೋಡಿ. ಇದೆ ಇವರೇ ನಾವು ತೋರಿಸ್ತಾ ಇದ್ದೀವಿ, ಸಬ್ ಇನ್ಸ್ಪೆಕ್ಟರ್ಗಳು. ಈ ವಿನಯ್ ಪ್ರದೋಷ್ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದ. ಹಾಗಾದ್ರೆ ಏನು ಚಾಟ್ ನಡೆಸಿದ್ರು ಬನ್ನಿ ನೋಡೋಣ. ಅಟ್ಯಾಚ್ಮೆಂಟ್ ಸೆಂಟ್. ನೀವು ಪ್ರತಿಕ್ರಿಯೆ ಕೊಡ್ತಿದ್ರೆ ಸಿಸ್ಟರ್ಗೆ ಕಾಲ್ ಮಾಡ್ತೇನೆ. ಓಕೆ. ಟ್ರೂ ಕಾಲರ್ನಲ್ಲಿ ಹೀಗೆ ತೋರಿಸ್ತಿದೆ. ಯಾ ರೈಟ್. ಓಕೆ, ನೀವು ಕೂಡ ಡಿಲೀಟ್ ಮಾಡ್ಬೋದು ಸರ್. ನಿಮ್ಮ ಕಾಲ್ಗೆ ಕಾಯ್ತಾ ಇರ್ತೀನಿ ಸರ್. ಶಿಫ್ಟ್ ಆಯ್ತಾ? ಪ್ಲೀಸ್ ಕಾಲ್ ಮಾಡು ಸರ್. ಸೆಂಡ್ ಮಾಡಿ. ಮೈಸೂರಿಗೆ ತಲುಪಿದ್ರಾ? ನಾವು ಪಿರಿಯಾಪಟ್ಟಣದಲ್ಲಿದ್ದೇವೆ, ಊಟ ಮಾಡ್ತಾ ಇದ್ದೇವೆ. ಮೋದಿ ಸರ್ಕಾರವಲ್ಲ ಸರ್. ನಮ್ಮ ಫೀಲಿಂಗ್ ನಮಗೆ, ನೀವು ನೋಡಿದರೆ ಮೋದಿ ಅಂತೆ ಸರ್. ಎಲ್ಲಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ಸರ್. ಪ್ಲೀಸ್ ಟೇಕ್ ಕೇರ್. ತುಂಬ ಚಿಂತೆ ಆಗ್ತಿದೆ ಸರ್. ದಯವಿಟ್ಟು ರಜೆ ಮೇಲೆ ಹೋಗಬೇಡಿ. ಟೆಕ್ಸ್ಟ್ ಮಾಡಲು ಸಾಧ್ಯನಾ? ಫೇಸ್ ಟೈಮ್ ಕಾಲ್ ಮಾಡ್ಬೋದಾ ಸರ್? ಕಾಲ್ ಮಾಡ್ಬೋದಾ? ಬನ್ನಿ, ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಈ ನೋಡ್ತಾ ಇದ್ದೀವಿ, ಇದೇನು ಅರ್ಥ ಆಗುವಂಥ ಸಂಗತಿ ಅಲ್ಲ ಇದು. ಇದರಲ್ಲಿ ಏನು ಹೇಳಿದ್ರು, ಏನು ಎತ್ತ ಅಂತ ಕೆಲವೊಂದು ಅಟ್ಯಾಚ್ಮೆಂಟ್ಗಳು ಕೂಡ ಏನೇನು ಅಟ್ಯಾಚ್ಮೆಂಟ್ ಕಳಿಸಿದ್ರು ಅದು ಕೂಡ ಡಿಲೀಟ್ ಆಗಿರುವಂಥ ಸಂಗತಿ. ಏನಿತ್ತು ನಿಜಕ್ಕೂ ಈ ಮನುಷ್ಯನಿಗೂ ಈ PSIಗೂ ಇವ್ರ ಜೊತೆಗೂ ಏನು ನಂಟು? ಜೊತೆಗೆ ಏನು ಅಂದರೆ ಆತನಿಗೆ ಎಲ್ಲ ವಿವರಗಳು ಗೊತ್ತಿತ್ತಾ, ಅಥವಾ ಇಲ್ಲಿ ಹೆಂಗೆ ಹೋಗಬೇಕು, ಏನು ಎತ್ತ, ಹೆಂಗೆ ತಪ್ಪಿಸ್ಕೋಬೇಕು, ಏನು ಮಾಡಬೇಕು, ಇದ್ರ ಬಗ್ಗೆ ಏನಾದರೂ ಆತ ಐಡಿಯಾ ಕೊಟ್ಟಿದ್ನ? ಅವ್ರಿಗೂ ಇವ್ರಿಗೂ ಸಂಬಂಧ ಏನಂತೆ? ಆ ಸಂಬಂಧದ ಪ್ರತಿಫಲ ಏನು? ದುಡ್ಡು ಕಾಸು ಇಲ್ದೇ ಪೊಲೀಸರು ಯಾರಿಗಾದರೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯನಾ? ಏನಾದರೂ ಆ ರೀತಿ ವ್ಯವಹಾರಗಳು ಕೂಡ ಏನಾದರೂ ನಡೆದಿತ್ತಾ? ಏನು ಹೇಳ್ತೀವಿ ಇದೆಲ್ಲದರ ವಿವರ? ರಂಗನಾಥ್, PSI ವಿನಯ್ ಈ ಹಿಂದೆ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ PSI ಆಗಿ ಕೆಲಸವನ್ನು ಮಾಡಿಕೊಂಡಿದ್ರು. ಅದ್ರ ಜೊತೆಗೆ ಪ್ರದೋಷ್ ಕೂಡ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿವಾಸಿ. ಅದ್ರ ಜೊತೆಗೆ ಒಂದಿಷ್ಟು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲೂ ಕೂಡ ಪ್ರದೋಷ್ ಗುರುತಿಸ್ಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಗಿರಿನಗರದಿಂದಲೂ ಕೂಡ ಪ್ರದೋಷ್ ಹಾಗೇನೆ ವಿನಯ್ ಇಬ್ಬರು ಕೂಡ ಪರಿಚಯಸ್ಥರು, ಜೊತೆಗೆ ಸ್ನೇಹಿತರು ಕೂಡ ಹೌದು. ಯಾವಾಗ ರೇಣುಕಾಸ್ವಾಮಿಯ ಮೃತದೇಹ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಿಗತ್ತೆ, ಆ ಸಂದರ್ಭದಲ್ಲಿ ವಿನಯ್ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ PSI ಆಗಿ ಕರ್ತವ್ಯವನ್ನು ನಿರ್ವಹಿಸಿಕೊಂಡಿರ್ತಾರೆ. ಹಾಗಾಗಿ ಸಹಜವಾಗಿ ಆ ಗೆಳೆತನ ಏನಿತ್ತು, ಆತ್ಮೀಯತೆ ಏನಿತ್ತು, ಅದೇ ಒಂದು ಆತ್ಮೀಯತೆಯಲ್ಲಿ ಪ್ರದೋಷ್ ವಿನಯ್ ಜೊತೆಗೆ ಈ ಒಂದು ಮೃತದೇಹವನ್ನು ತಂದು ಎಸಗಿರೋದ್ರ ಬಗ್ಗೆ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಏನು ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಆ ಸಂದರ್ಭದಲ್ಲಿ ಯಾವಾಗ ಮೃತದೇಹ ಪತ್ತೆಯಾಗತ್ತೆ, ಆ ಸಂದರ್ಭದಲ್ಲಿ ವಿನಯ್ ಕುಟುಂಬಸ್ಥರ ಜೊತೆಗೆ ಪ್ರವಾಸದಲ್ಲಿರ್ತಾರೆ. ಅಂದರೆ ಅದಕ್ಕಿಂತ ಮುಂಚಿತವಾಗಿ ಅವರು ಪ್ರವಾಸಕ್ಕೆ ತೆರಳಿರ್ತಾರೆ. ಈ ಸಂದರ್ಭದಲ್ಲಿ ಪ್ರದೋಷ್ ಮೃತದೇಹವನ್ನು ತಂದು ಹಾಕಿರೋ ವಿಚಾರವನ್ನು ವಿನಯ್ಗೆ ತಿಳಿಸಿದ್ರು ಅನ್ನುವಂಥದ್ದು ಕೂಡ ಈಗಾಗಲೇ ಸ್ಪಷ್ಟವಾಗಿ ಕಂಡು ಬಂದಿರುವಂಥ ಅಂಶ. ಇದಕ್ಕೆ ಪ್ರತಿಯಾಗಿ PSI ವಿನಯ್ ಅವರು ಕೂಡ ಮೃತದೇಹವನ್ನು ಯಾರು 3 ಜನ ತಂದು ಎಸೆದ್ರು, ಅದರ ಒಂದು CCTV ದೃಶ್ಯಾವಳಿಯನ್ನು ಕೂಡ ಪ್ರದೋಷ್ಗೆ ಕಳಿಸಿದ್ರು ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಒಂದಿಷ್ಟು ಸಂಗತಿ. ಇದೆಲ್ಲ ಬೆಳವಣಿಗೆ ಆದ ನಂತರದಲ್ಲಿ ಈ ಒಂದು ಪ್ರಕರಣವನ್ನ ಮುಚ್ಚಾಕೋದಕ್ಕೆ, ಜೊತೆಗೆ ಪ್ರದೋಷ್ ಏನಾದರೂ ವಿನಯ್ ಜೊತೆಗೆ ಸಹಾಯವನ್ನ ಕೇಳಿದ್ರ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಚಾಟ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಬಯಲಾಗ್ತಾ ಇರುವಂಥದ್ದು. ಬಚಾವ್ ಮಾಡುವಂತ ಈ ಒಂದು ಎಲ್ಲಾ ಪ್ರಕರಣದಿಂದ ಪ್ರದೋಷ್ ಆಗಿರಬಹುದು, ದರ್ಶನ್ ಆಗಿರಬಹುದು, ಹಾಗಾಗಿ ದೊಡ್ಡವರನ್ನ ಬಚಾವ್ ಮಾಡುವಂತ ಕೆಲಸ ಏನಾದರೂ ಆಯ್ತಾ ಅನ್ನುವಂತಹ ಒಂದು ಅನುಮಾನ ಸಹಜವಾಗಿ ಈ ಒಂದು ಚಾಟ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗ್ತಾ ಇರುವಂಥದ್ದು. ಅಂದ್ರೆ PSI ವಿನಯ್ ಅವರು ಒಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಕಳಿಸಿದ್ದಾರೆ. ಅದ್ರ ಜೊತೆಗೆ ಆ ಕಡೆಯಿಂದ ಪ್ರದೋಷ್ ಒಂದಿಷ್ಟು ರಿಪ್ಲೈ ಕೂಡ ಮಾಡಿದ್ದಾರೆ. ಹಾಗೇನೆ ವಿನಯ್ ಬೇರೊಂದು ನಂಬರ್ ಅನ್ನ ಪ್ರದೋಷ್ಗೆ ನೀಡಿದ್ದಾರೆ, ಅಂದ್ರೆ ಕಾಲ್ ಅನ್ನ ಮಾಡೋದಕ್ಕೆ. ಹಾಗಾದ್ರೆ ಅದು ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.